ಅನ್ವಿತಾ ಸೂರ್ಯವಂಶಿ ಭಾಗ 43. ರಾಕೇಶ್ನ ಗಂಭೀರವಾದ ಧ್ವನಿಯನ್ನ ಕೇಳಿ ಕಾರ್ನಲ್ಲಿದ್ದ ಋಗ್ವೇದ ಮತ್ತು ಅನ್ವಿತಾ ಇಬ್ರು ಒಮ್ಮೆಗೆ ಒಬ್ಬರನ್ನೊಬ್ಬರು ನೋಡಿ ರಹಸ್ಯವಾಗಿ ನಗುತ್ತಾ ಕಣ್ಣನ್ನ ಮಿಟುಕಿಸ್ತಾ ಇದ್ರು. ಯಾಕಂದ್ರೆ ನಮ್ಮ ನಾಟಕದ ಯೋಜನೆ ಇಷ್ಟರಲ್ಲಿ ಎಲ್ಲರಿಗೂ ತಲುಪಿದ್ಯಲ್ವಾ. ಸೊ ಹಾಗಾಗಿ ಅಷ್ಟಕ್ಕೂ ಏನಾಗಿದೆ ರಾಕೇಶ್, ಯಾವ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಹೇಳು ಅಂತ ಋಗ್ವೇದ ತಿಳಿದವನಂತೆ ಕೇಳ್ತಾನೆ. ವಾರೆ ವಾ ಗೆಳೆಯ, ಹಾ ಈ ಕಳ್ಳನೇ ಉಲ್ಟಾ ನನ್ನ ಮೇಲೆ ರಿಸರ್ವ್ ಬಾಂಬ್ ಆಗ್ತಿದ್ಯಾ, ಸರಿ ಬಿಡು ಅಂತ ರಾಕೇಶ್ ಅತ್ತ ಕಡೆಯಿಂದ ತಮಾಷೆಯಾಗಿ ನುಡಿತಾನೆ. ನೀನ್ ಇಷ್ಟೊಂದು ತಲೆ ಬುಡ ಇಲ್ದೆ ಏನ್ ಮಾತಾಡ್ತಿದ್ಯಾ ಅಂತ ನಿಜವಾಗಿಯೂ ಅರ್ಥ ಆಗ್ತಾ ಇಲ್ಲ ರಾಕೇಶ್ ನನ್ಗೆ. ನೇರವಾಗಿ ವಿಷಯಕ್ಕೆ ಬಾ ಅಂತ ಹೇಳ್ತಾನೆ ಋಗ್ವೇದ. ಸರಿ, ಇವಾಗ ವಿಷಯ ಆಗಿರ್ಲಿ, ಮೊದಲು ಹೇಳಿ ನೀನ್ ಇವಾಗ ಎಲ್ಲಿದೀಯಾ ಅಂತ ರಾಕೇಶ್ ಪ್ರಶ್ನಿಸ್ತಾನೆ. ನಾನಿವಾಗ ನನ್ನ ವೈಯಕ್ತಿಕ ವಿಲ್ಲಾಗೆ ಹೋಗ್ತಾ ಇದ್ದೀನಿ ಅಂತ ಋಗ್ವೇದ ಉತ್ತರಿಸ್ತಾನೆ. ಅಂದ್ರೆ ನಮ್ಮ ಮುದ್ದಾದ ಅತ್ತಿಗೆ ಅನ್ವಿತಾ ಕೂಡ ನಿನ್ ಜೊತೆಯಲ್ಲಿ ಇದ್ದಾರಲ್ವಾ ಗೆಳೆಯ ಅಂತ ರಾಕೇಶ್ ಕೂಡ ಖಚಿತಪಡಿಸ್ಕೊಳ್ತಾನೆ. ಹೌದು, ಅವಳು ನನ್ನ ಜೊತೆಯಲ್ಲಿ ಇದ್ದಾಳೆ ಅಂತ ಋಗ್ವೇದ ಪಕ್ಕದಲ್ಲೇ ಕುಳಿತಿದ್ದ. ಅನ್ವಿತಾಳನ್ನ ನೋಡಿದನು. ಅವಳು ಆ ಮುಖದ ಸ್ಥಿತಿಯು ಸಹ ಗೊಂದಲ ಮತ್ತು ನಗುವಿನಿಂದ ಭಿನ್ನವಾಗಿರ್ಲಿಲ್ಲ. ಸರಿ, ಹಾಗಾದ್ರೆ ನೀವಿಬ್ರು ವಿಲ್ಲಾ ತಲುಪಿ ನಾವು ಕೂಡ ಈಗ ತನನೇ ಹೊರಡ್ತೀವಿ ಅಂತ ಹೇಳಿ ರಾಕೇಶ್ ತಕ್ಷಣ ಫೋನನ್ನ ಕಟ್ ಮಾಡ್ತಾನೆ. ಅನ್ವಿತಾ ನೀನ್ ನನ್ನ ಜೊತೆಯಲ್ಲೇ ಕಾರ್ನಲ್ಲಿ ಇದೆಯಾ ಎಂಬ ವಿಷಯ ಅವನಿಗೆ ಅಷ್ಟು ನಿಖರವಾಗಿ ಹೆಂಗ್ ಗೊತ್ತಾಯ್ತು ಹೇಳು ಕೇಳ್ತಿದ್ದ. ನನ್ಗೆ ಗೊತ್ತಿಲ್ಲ ವೇದ್, ಅವರು ವಿಲ್ಲಾಗ್ ಬಂದಾಗ್ಲೇ ಸತ್ಯ ಏನಂತ ನಮ್ಗೆ ತಿಳಿತದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ವಾ ಅಂದ್ಲು ಅನ್ವಿತಾ. ನೋಡೋಣ ಅಂತ ರುಬ್ಬೇದ ಕಾರಿನ ವೇಗವನ್ನ ಮತ್ತಷ್ಟು ಹೆಚ್ಚಿಸ್ತಾನೆ. ವಿಲ್ಲಾದ ಗೇಟ್ ತಲುಪಿದ್ದ ಹಾಗೆ ಅನ್ವಿತಾ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ತನ್ನ ತಲೆ ಮೇಲಿದ್ದ ಮುಸುಕನ್ನ ಸ್ವಲ್ಪ ಮೇಲೆ ಕೆಳೆದುಕೊಳ್ತಾಳೆ. ವಿಲ್ಲಾ ತಲುಪಿದ್ದ ತಕ್ಷಣ ಅನ್ವಿತಾ ಧಾವಣಿಸಿಕೊಳ್ಳಲು ಫ್ರೆಶ್ ಆಗಲು ನೇರವಾಗಿ ಮೇಲಿನ ಒಂದು ಕೋಣೆಗೆ ಹೋಗ್ತಾಳೆ. ಕೋಣೆ ದೊಡ್ಡ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡ್ಕೊಳ್ಳುತ್ತಾ ಸುಮ್ಮನೆ ತನ್ನ ಕುತ್ತಿಗೆಯ ಸುತ್ತ ಕೈ ಸವರಿದ್ಲು. ಆದ್ರೆ ಅವಳ ಕೈಗೆ ಸದಾ ಇರುತ್ತಿದ್ದ ಪವಿತ್ರವಾದ ಮಂಗಳ ಸೂತ್ರದ ಸ್ಪರ್ಶ ಸಿಗ್ಲಿಲ್ಲ. ಅಯ್ಯೋ, ಪ್ರಿಯಾಳ ಮುಂದೆ ವಿಚ್ಛೇದನ ನಾಟಕ ಆಡಕ್ ಹೋಗಿ ಆ ಬರದಲ್ಲಿ ಆ ಜ್ಯುವೆಲ್ರಿ ಪಾಲಿಶ್ ಮಾಡಕ್ ಕೊಡಕ್ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿದ್ದೀನಲ್ವಾ ಎಂದು ನೆನಪಾಗಿ ಒಮ್ಮೆಲೆ ಅವಳ ಮುಖ ಸಂಪೂರ್ಣವಾಗಿ ಕಳೆಗುಂದಿತ್ತು. ಅದ ತಕ್ಷಣ ಅವಳ ಕುತ್ತಿಗೆ ಹಿಂಭಾಗದಲ್ಲಿ ಯಾರದೋ ಒಂದು ಬಿಸಿಯಾದ ಸ್ಪರ್ಶ ತಗುಲದಂತೆ ಸ್ಪಷ್ಟವಾಗಿ ಭಾಸವಾಗುತ್ತೆ. ಅವನು ಮೆಲ್ಲನೆ ಅನ್ವಿತಾಳ ರೇಷ್ಮೆಯಂತಹ ಕೂದಲನ್ನ ಕುತ್ತಿಗೆಯಿಂದ ಒಂದು ಬದಿಗೆ ಅತ್ಯಂತ ಪ್ರೀತಿಯಿಂದ ಸವರುತ್ತಾನೆ. ಅದೇ ಕ್ಷಣದಲ್ಲಿ ಅವಳ ಕುತ್ತಿಗೆ ಭಾಗಕ್ಕೆ ಏನೋ ಒಂದು ಲೋಹದ ಒಂದು ಅನುಭವ ಆಗುತ್ತೆ. ಕನ್ನಡಿಯಲ್ಲಿ ಕಣ್ಣು ಬಿಟ್ಟು ನೋಡ್ತಾ ಇದ್ದಾಗ ಮುದ್ದಾದ ಅನ್ವಿತಾ ಒಮ್ಮೆಲೆ ಅಚ್ಚರಿಯಿಂದ ಇರುದ್ ಮಾಡ್ತಾಳೆ ತನ್ನ ಕಣ್ಣುಗಳನ್ನ. ಇದು ನಿನ್ನ ಹತ್ರ ಬದ್ಧವಾಗಿತ್ತಾ ಅಂತ ಅನ್ವಿತಾ ಕನ್ನಡಿಯಲ್ಲಿ ಅವಳ ಕುತ್ತಿಗೆಗೆ ಮರಳಿ ಬಂದ ಮಂಗಳಸೂತ್ರವನ್ನ ನೋಡಿ ಕೇಳ್ತಾಳೆ. ನನ್ನ ಹೆಂಡತಿ ಕುತ್ತಿಗೆಯಲ್ಲಿ ಈಗ ಪರಿಪೂರ್ಣವಾಗಿ ಕಾಣಿಸುತ್ತೆ ಅಂತ ಹೇಳುತ್ತಾ ಅವಳನ್ನ ತನ್ನ ಕಡೆಗೆ ತಿರುಗಿಸ್ಕೊಂಡ. ಋಗ್ವೇದ ಅತ್ಯಂತ ಪ್ರೀತಿಯಿಂದ ಕುತ್ತಿಗೆ ಭಾಗಕ್ಕೆ ಮೃದುವಾಗಿ ಮುತ್ತಿಡ್ತಾನೆ. ಅವಳ ಅಪಾರವಾದ ಪ್ರೀತಿಯನ್ನ ನೋಡಿ ಮಂದಸ್ಮಿತವಾಗಿ ನಗ್ತಾ ಇದ್ದಾರೆ. ವೇದ್ ಅನ್ವಿತಾಳ ಮನಸ್ಸಿನ ಪ್ರತಿಯೊಂದು ಸಣ್ಣ ಬೇಡಿಕೆಯನ್ನ, ಅವಳ ಇಷ್ಟ ಕಷ್ಟಗಳನ್ನ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಇವತ್ತು ಇಂತಹ ಕಾಲಕ್ಕೆ ಒಂದು ಕ್ರಿಯೆಗಳ ಮೂಲಕ ಸಾಬೀತುಪಡಿಸ್ತಾ ಇರೋಂಥದ್ದು. ಅವರಿಬ್ಬರು ಪ್ರೇಮದ ಸನ್ನಿವೇಶದಲ್ಲಿ ಮುಳುಗಿರುವಾಗ್ಲೇ ಕೆಳಗಿನಿಂದ ವೇದ್ ಎಲ್ಲಿದೆಯೋ ರಾಕೇಶ್ನ ಕರ್ಕಶವಾದ ಧ್ವನಿ. ಅದನ್ನ ಕೇಳಿ ಅನ್ವಿತಾ ಇಬ್ರು ಕೂಡ ಜೋರಾಗಿ ನಗ್ತಾರೆ. ಅವನು ಅಂದುಕೊಂಡಿದ್ದಕ್ಕಿಂತಲೂ ತುಂಬಾನೇ ಬೇಗ ಇಲ್ಲಿಗೆ ಬಂದು ತಲುಪಿಬಿಟ್ಟಿದ್ದಾನೆ. ಇನ್ನು ಋಗ್ವೇದ ತಮಾಷೆಯಾಗಿ ಕಣ್ಣುಗಳನ್ನ ತಿರುಗಿಸ್ತಾನೆ. ಅನ್ವಿತಾಳ ಕೈಗಳನ್ನ ತನ್ನ ಕೈಗಳಲ್ಲಿ ಅತ್ಯಂತ ಗಟ್ಟಿಯಾಗಿ ಹಿಡ್ಕೊಂಡು ಅವಳೊಂದಿಗೆ ನಿಧಾನವಾಗಿ ಮೆಟ್ಟಿಲುಗಳ ಮೂಲಕ ಹಾಲ್ಗೆ ಬರ್ತಾನೆ. ಅವರಿಬ್ಬರನ್ನ ಹುಟ್ಟಿಗೆ ನೋಡ್ತಿದ್ದಂತೆ ಮುಂದೆ ಬಂದಂತಹ ರಾಕೇಶ, ಅಭಿನಂದನೆಗಳತ್ತಿಗೆ ನೀವು ಒಂದು ದೊಡ್ಡ ಕಂಗ್ರಾಚುಲೇಷನ್. ಅನ್ವಿತಾ ಒಬ್ರಿಗೊಬ್ರು ತುಂಬಾ ಅಭಿನಂದನೆಗಳಂತ ಹೇಳುತ್ತಾ ರಾಕೇಶ್ನ ಇದ್ದೇ ನಿಂತಿದ್ದಂತಹ ಸಾಕ್ಷಿ ಕೂಡ ತಮ್ಮ ಕೈಲಿದ್ದ ಗಿಫ್ಟ್ಸ್ ಬಾಕ್ಸ್ಗಳನ್ನ ಪ್ರವೇಶಿಸ್ತಾರೆ ಸಡಗರದಿಂದ. ಸ್ನೇಹಿತರ ಹಠಾತ್ ಆದ ಒಂದು ಸಂಭ್ರಮದ ಎಂಟ್ರಿ ವೇದ್ ಅನ್ವಿತಾಗೆ ಮತ್ತೊಂದು ದೊಡ್ಡ ಅಚ್ಚರಿ ತರುತ್ತೆ. ತೀವ್ರ ಆಶ್ಚರ್ಯದಿಂದ ತಮ್ಮ ಮುಂದೆ ಮಹಾ ಸಂಭ್ರಮದಿಂದ ನಿಂತಿದ್ದ 4 ಸ್ನೇಹಿತರನ್ನ ನೋಡ್ತಾ ಇದ್ದಾರೆ. ಇಷ್ಟಕ್ಕೂ ಅವರು ತಮ್ಮನ್ನು ಯಾಕೆ ಹೀಗೆ ದಿಢೀರನೆ ಅಭಿನಂದಿಸ್ತಾ ಇದ್ದಾರೆ? ಅಸಲಿ ವಿಷಯ ಅವ್ರಿಗೂ ಗೊತ್ತಿಲ್ಲ. ಓ ವೇದ್, ಯಾಕೆ ಇಬ್ರು ಮುಖವನ್ನ ಹಾಗೆ ಆಶ್ಚರ್ಯವಾಗಿ ಇಟ್ಕೊಂಡು ನೋಡ್ತಿದ್ದೀರಿ? ಮತ್ತು ಅತ್ತಿಗೆ ಅನ್ವಿತಾ, ನೀವ್ಯಾಕೆ ಇನ್ನೂ ಹಾಗೆ ನಿಂತಿದ್ರಿ? ದಯವಿಟ್ಟು ಮೊದ್ಲು ಇಲ್ಲಿ ಬಂದು ಆರಾಮಾಗಿ ಕುತ್ಕೊಳ್ಳಿ. ಈ ಸಮಯದಲ್ಲಿ ನೀವು ಹೆಚ್ಚು ಹೊತ್ತು ಹಾಗೆಲ್ಲ ನಿಂತ್ಕೊಳ್ಳುವಂಗೆ ಇಲ್ಲ. ನಿಮ್ಮ ಆರೋಗ್ಯ ಅಷ್ಟೊಂದು ಒಳ್ಳೇದು ಅಲ್ಲ ಅಂತಾನೆ ನೀರವ್ ಬಲವಂತವಾಗಿ ಅನ್ವಿತಾಳ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸ್ತಾನೆ. ಇದೆಲ್ಲದರ ಗದ್ದಲದಲ್ಲಿ ಗಾಬರಿಯಾಗಿರುವಂತಹ ಋಗ್ವೇದ ಒಂದು ಬದಿಗೆ ಸರಿದು ನಿಂತಿದ್ದಾನೆ. ಆದ್ರೆ ಆ ವೇದ್, ಇದು ಅಸಲಿಗೆ ಯಾವ ರೀತಿಯ ಪರಿಸ್ಥಿತಿ ನನ್ಗೇನು ತಿಳಿತಾ ಇಲ್ಲ. ಅನ್ವಿತಾ ಋಗ್ವೇದನ್ ಕಡೆಗೆ ನೋಡ್ತಾ ಇದ್ದಾಳೆ. ಏನತ್ತಿಗೆ ನೀನು ಇವಾಗ ಏನು ತಿಳಿದವಳಂತೆ ಮಗುವಿನ ತರಹ ವರ್ತಿಸೋಕ್ ಶುರು ಮಾಡಿದ್ಯಾ? ನೀನು ಪ್ರೆಗ್ನೆಂಟ್ ಅನ್ನೋ ಸಿಹಿ ಸುದ್ದಿ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ರಾಕೇಶ್ ಖುಷಿಯಿಂದ ಕೂಗ್ತಾ ಇದ್ದಾನೆ. ಏನು,
ಏನ್ ಹೇಳ್ತಿದ್ಯಾ ಎಂದು ಅನ್ವಿತಾ ಋಗ್ವೇದ ಇಬ್ರು ಒಮ್ಮೆಲೆ ತೀವ್ರ ಆಘಾತದಿಂದ ಕೂಗ್ತಾರೆ. ಓ, ನೀವಿಬ್ರು ಇಷ್ಟು ದೊಡ್ಡ ವಿಷಯಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಪಡ್ತಿದ್ದೀರಿ ಹೇಳಿ ಅಂತ ಸಾಕ್ಷಿ ನಗುತ್ತಾ ಚುಡಾಯಿಸ್ತಾ ಇದ್ದಾಳೆ. ಯಾಕಂದ್ರೆ ನೀವೆಲ್ಲರೂ ಅಂದುಕೊಂಡಿರೋ ಸಂಪೂರ್ಣವಾಗಿ ಸುಳ್ಳು. ದೇವರಾಣೆಗೂ ನಾನು ಗರ್ಭಿಣಿ ಅಲ್ಲ ಅಂತ ಅನ್ವಿತಾ ಕಠಿಣವಾದ ಸತ್ಯವನ್ನ ಹೇಳಿದ್ಲು. ಹೌದಾ ಅತ್ತಿಗೆ, ಒಂದ್ ವೇಳೆ ನೀನ್ ಗರ್ಭಿಣಿ ಆಗಲ್ಲ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಸದ್ದಿಲ್ಲದೆ ಪ್ರಸಿದ್ಧ ಸ್ತ್ರೀ ರೋಗನ ತಜ್ಞರ ಕ್ಯಾಬಿನ್ ಒಳಗೆ ಯಾಕೆ ಹೋಗಿದ್ರಿ ಅಂತ ನೀರವ್ ತೀಕ್ಷ್ಣವಾಗಿ ಪ್ರಶ್ನಿಸ್ತಾನೆ. ನಾನಾ? ಅದು ಹೌದು, ನಾನು ಹೋಗಿದ್ದೆ ಅಷ್ಟೇನೆ. ಆದ್ರೆ ಅಲ್ಲಿಗೆ ಹೋಗಿದ್ದ ವಿಷಯ ನಿಮ್ಗಾಗ್ಲಿ ಬೇರೆಯವರಿಗಾಗ್ಲಿ ಹೇಗ್ ತಿಳಿತು ಎಂದು ಅನ್ವಿತಾ ಆತಂಕದಿಂದ ಕೇಳ್ತಾಳೆ. ಅದನ್ನ ಮೊದಲು ರಿಯಾ ನನಗೆ ಫೋನ್ ಮಾಡಿ ಹೇಳಿದ್ದು ಅತ್ತಿಗೆ ಎಂದು ರಾಕೇಶ್ ರಿಯಾ ಕಡೆ ಕೈ ತೋರಿಸ್ತಾ. ಹೌದು ಅನ್ವಿತಾ, ನನ್ನ ಸ್ವಂತ ಚಿಕ್ಕಪ್ಪನನ್ನ ನೋಡಲು ನಾನು ಆಸ್ಪತ್ರೆಗೆ ಹೋದಾಗ ನಿನ್ನ ಮುಖಕ್ಕೆ ಸ್ಕಾರ್ ಕಟ್ಕೊಂಡು ಸ್ತ್ರೀರೋಗ ತಜ್ಞರನ್ನ ಆತುರದಿಂದ ಹೊರಗೆ ಓಡ್ತಾ ಇರೋಂಥದ್ದು ನೋಡಿ ಕಣ್ಣಾರೆ ನೋಡಿದ್ಲು ರಿಯಾ. ಸರಿ, ಹಾಗಾದ್ರೆ ಕತೆ ಇಲ್ಲಿಗೆ ಬಂದಿದ್ಯಾ ಅಂತ ಅನ್ವಿತಾ ನಿರಾಳತೆಯಿಂದ ಎದ್ದು ಅನ್ವಿತಾಳ ನಿರಾಳತೆಯನ್ನು ನೋಡಿದಾಗ ಸಣ್ಣದಾಗಿ ಮುಗುಳ್ನಗ್ತಾ ನೋಡ್ತಾಳೆ. ಇಲ್ಲ, ನಾವಿಬ್ರು ನಮ್ಮಿಂದ ಏನೋ ದೊಡ್ಡ ವಿಷಯ ಮುಚ್ಚಿಡ್ತಿದ್ದೀರಾ ಅನ್ನೋ ನನ್ಗೆ ಖಚಿತ ಆಗ್ತಾ ಇದೆ. ಖಂಡಿತ ನಿಮ್ಮಿಬ್ಬರ ಮಧ್ಯೆ ಏನೋ ಆಘಾತಕಾರಿ ಘಟನೆ ನಡೀತಾ ಇರ್ಬೇಕು. ಅತ್ತಿಗೆ, ನೀವು ನಿಜವಾಗ್ಲೂ ಗರ್ಭಿಣಿ ಆಗದಿದ್ರೆ ಅಷ್ಟು ರಹಸ್ಯವಾಗಿ ಆಸ್ಪತ್ರೆಗೆ ಏನು ಹೋಗ್ಬೇಕಿತ್ತು ಅಂತ ಕೇಳ್ತಾರೆ ನೀರವ್. ವಾಸ್ತವದಲ್ಲಿ ಅದರ ಅರ್ಥ ನಾನು ಅಲ್ಲಿಗೆ ಹೋಗಿದ್ದು ಅನ್ವಿತಾ ಏನು ಹೇಳಲಾಗದೆ ತಡವರಿಸುತ್ತಾ ತನ್ನ ಕೈಗಳನ್ನ ಗಾಳಿಯಲ್ಲಿ ಚೆಲ್ಲಿಸ್ತಾ ಇದ್ಲು. ನಿಮಗೆ ಅಸಲಿ ಸತ್ಯವನ್ನ ನಾನೇ ಸಂಪೂರ್ಣವಾಗಿ ಹೇಳ್ತೀನಿ ಕೇಳಿ. ಒಂದು ತಿಂಗಳಿಂದ ನಿನ್ನೆವರೆಗೆ ಪ್ರಿಯಾ ಧರ್ಮೇಶ್ ರಾಣಾ ತಮ್ಮಿಬ್ಬರ ಜೀವನದಲ್ಲಿ ಆಟ ಆಡಿದ ಆಟ, ವಿಚ್ಛೇದನ, ನಾಟಕ, ಆಸ್ಪತ್ರೆ ಪುರಾವೆಗಳು ಓದುವುದನ್ನೆಲ್ಲ ಅವನು ತನ್ನ ಸ್ನೇಹಿತರ ಮುಂದೆ ಮುಚ್ಚುಮರೆ ಇಲ್ಲದೆ ಒಪ್ಕೊಳ್ತಾನೆ. ಇಷ್ಟೆಲ್ಲಾ ಭೀಕರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದ್ರು ಕೂಡ ಒಂದ್ ಸಣ್ಣ ಸುಳಿವು ಕೊಡ್ದಂಗೆ ಇಷ್ಟು ದೊಡ್ಡ ವಿಚಾರನ ಮುಚ್ಚಿಟ್ಟಿದ್ಯೋ ವೇದ ಅಂತ ನೀರವ್ ಬೇಸರದಿಂದ ನುಡಿತಾನೆ. ಪ್ರಿಯಾ ಮೊದ್ಲಿಂದಲೂ ನಮ್ ಕ್ಲಾಸ್ ಹುಡುಗಿರ್ ತರ ಒಳ್ಳೆಯವಳಲ್ಲ. ಅವಳ ನಡತೆನೇ ಸರಿ ಇಲ್ಲ ಅಂತ ನಾವು ನಿನಗೆ ಕಾಲೇಜ್ ದಿನಗಳಲ್ಲಿ 100 ಬಾರಿ ಹೇಳ್ತಾ ಬಂದಿದೀವಿ. ಆದ್ರೂ ಕೂಡ ಅವಳಿಗಿಂತ ನಿನ್ನ ಪ್ರಾಣದಂತಿರುವ ಅನ್ವಿತಾಳನ್ನ ನನ್ನ ಬಾಲ್ಯದಿಂದಲೂ ಚೆನ್ನಾಗಿ ಬಲ್ಲೆ. ಅವಳು ಎಂದಿಗೂ ತಪ್ಪು ಮಾಡಲಾರಳು ಅಂದ್ಲು ರಿಯಾ ಭಾವುಕಳಾಗಿ. ಮತ್ತು ವೇದ್ ಕರಾಳ ರಾತ್ರಿ ಖಂಡಿತವಾಗಿಯೂ ಏನು ನೆನಪಿಲ್ಲ ಅಂತ ರಾಕೇಶ್ ಗಂಭೀರವಾಗಿ ಹೇಳ್ತಾನೆ. ನನಗೆ ಕೇವಲ ಸ್ವಲ್ಪ ಮಾತ್ರ ನೆನಪಿದೆ ರಾಕೇಶ್. ಆದ್ರೆ ಮೊದಲ 15 ದಿನಗಳವರೆಗೆ ಎಲ್ಲವೂ ತುಂಬಾನೇ ಚೆನ್ನಾಗಿತ್ತು. ನಂತರ ಒಂದು ದಿನ ಆಫೀಸ್ ಸಕ್ಸಸ್ ಪಾರ್ಟಿ ಇತ್ತು. ನಾನು ದಿನ ಪಾನೀಯ ಸೇವಿಸ್ತಿದ್ದೆ ಅಲ್ವಾ, ಸೊ ಅವತ್ತು ನನ್ನ ಮಿತಿಯೊಳಗೇನೆ ಇತ್ತು. ಆದ್ರೆ ನಾನು ತೂರಾಡುತ್ತಾ ನನ್ನದೇ ರೂಮ್ಗೆ ಹೋಗಿ ಮಲ್ಕೋತೀನಿ. ಆದ್ರೆ ಮರುದಿನ ಮುಂಜಾನೆ ಕಣ್ಬಿಟ್ಟು ನೋಡಿದಾಗ ಅವಳು ಅನಿರೀಕ್ಷಿತವಾಗಿ ನನ್ನದೇ ಹಾಸಿಗೆ ಮೇಲೆ ಏನು ಇಲ್ದಂಗೆ ಎಚ್ಚರಗೊಂಡ್ಳು ಅಂತ ಋಗ್ವೇದ ಇಡೀ ಸತ್ಯವನ್ನ ಎಲ್ಲರ ಮುಂದೆ ಬಾಯ್ಬಿಡ್ತಾನೆ. ತನ್ನ ಗಂಡನ ಬಾಯಿಂದ ಕರಾಳ ಸತ್ಯವನ್ನ ಕೇಳಿದಾಗ ಅನ್ವಿತಾಳಿಗೆ ನಿಲ್ಲಲು ಸಾಧ್ಯವಾಗ್ಲಿಲ್ಲ. ಅವಳು ಒಮ್ಮೆಲೆ ತೀವ್ರ ಮಾನಸಿಕ ನೋವಿಂದ ಅಲ್ಲಿಂದ ಎದ್ದು ಕಣ್ಣೀರನ್ನ ಹಾಕೊಳ್ತಾ ಹೋಗ್ಬಿಡ್ತಾಳೆ. ವೇಗವಾಗಿ ಮೇಲಿನ ತನ್ನ ಕೋಣೆಗೆ ಓಡ್ ಹೋಗಿದ್ದಾಳೆ. ಅನ್ವಿತಾ ನಿಲ್ಲು, ಎಲ್ಲಿ ಹೋಗ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಕೂಗುತ್ತಾ ಆ ಕಡೆನೆ ಓಡೋಗ್ತಾನೆ ಋಗ್ವೇದ. ಅನ್ವಿತಾಳಿಗೆ ಇಷ್ಟೊತ್ತಿಗಾಗ್ಲಿ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಋಗ್ವೇದನ ಕಡೆಯಿಂದ ಯಾವುದೇ ದೊಡ್ಡ ತಪ್ಪಾಗಿಲ್ಲ. ಅವನಿಗೆ ಉದ್ದೇಶಪೂರ್ವಕವಾಗಿ ದ್ರೋಹ ಮಾಡಿದ್ದಾರೆ ಅಂತ ಅವಳಿಗೆ ಮನವರಿಕೆಯಾಗುತ್ತೆ. ಆದ್ರೆ ವಾಸ್ತವದಲ್ಲಿ ಯೋಚಿಸಿದ್ರೆ ನಿಜವಾಗಿಯೂ ಅಂತಹದ್ದೇನು ಘೋರ ಕೃತ್ಯ ನಡೆದು ಹೋಗಿದೆಯೇ? ಆ ಪ್ರಿಯ ನಿಜವಾಗಿಯೂ ವೇದ್ ಮಗುವಿಗೆ ಗರ್ಭಿಣಿ ಆಗಿದ್ದಾಳ? ಅದರ ಆಳವಾಗಿ ಯೋಚಿಸುತ್ತಿದ್ದಂತೆಯೇ ಅನ್ವಿತಾಳ ಇಡೀ ದೇಹ ಒಮ್ಮೆಯೇ ಜುಮ್ಮೆಂದಿತ್ತು. ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿತಿತ್ತು. ಅನ್ವಿತಾ ಎನ್ನುತ್ತಾ ಋಗ್ವೇದ ಅತ್ಯಂತ ಅಪರಾಧಿ ಭಾವನೆಯಿಂದ ಬಂದು ಅವಳ ಪಕ್ಕದಲ್ಲೇನೇ ಕುಳಿತನು. ಅನ್ವಿತಾ ಅತಿಯಾದ ನೋವಿನಿಂದ ಕುತ್ಕೊಂಡಿದ್ದಾಳೆ. ತನ್ನ 2 ಮೊಣಕಾಳು ಮೇಲೆ ಗಲ್ಲವನ್ನ ಇಟ್ಕೊಂಡು ಶೂನ್ಯ ದೃಷ್ಟಿಯಿಂದ ನೇರವಾಗಿ ಮುಂಭಾಗದ ಗೋಡೆಯನ್ನ ನೋಡುತ್ತಾ ಕಣ್ಣೀರನ್ನ ಹಾಕ್ತಿದ್ದಾಳೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅನ್ವಿತಾ. ಈ ಒಂದು ಸಮಯದಲ್ಲಿ ಅವಳನ್ನ ಹೇಗ್ ಸಮಾಧಾನ ಪಡಿಸ್ಬೇಕಂತ ತೋರಿಸ್ದೆ ಹತಾಶನಾಗ್ತಾನೆ. ತನ್ನ ಇಡೀ ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ತಾನು ಇಷ್ಟೊಂದು ಅಸಹಾಯಕ ಹಾಗೂ ದುರ್ಬಲ ಅಂತ ಅನಿಸೋಕೆ ಶುರುವಾಗುತ್ತೆ. ವೇದ್, ನನಗೆ ನಿಜವಾಗಿಯೂ ಇವಾಗ ಇಲ್ಲಿ ಏನಾಗ್ತಿದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನ ಮನಸ್ಸಾರೆ ನಂಬ್ತೇನೆ ವೇದ್, ಆದ್ರೆ ಒಳಗೊಳಗೆ ನಂಗೆ ತುಂಬಾನೇ ಭಯ ಆಗ್ತಿದೆ. ನಾವ್ ಇನ್ಯಾರದೋ ಜೊತೆ ಬಾಳ್ಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಭಾವಿಸಿರ್ಲಿಲ್ಲ. ಅನ್ವಿತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಮನಸ್ಸಿನ ಭೀಕರ ಆತಂಕವನ್ನ ವ್ಯಕ್ತಪಡಿಸ್ತಾಳೆ. ನನಗೆ ಇನ್ನು ಮುಂದೆ ಪ್ರಿಯಾಳ ಮುಖವನ್ನು ನೋಡಲು ಸಹ ಆಗಲ್ಲ. ಅವಳು ಆಟವಾಡುವ ಕಪಟ ನಾಟಕಗಳನ್ನ ಸಹಿಸ್ಕೊಳ್ಳೋಕೆ ನಿನ್ನೊಂದಾಗಲ್ಲ ವೇದ್. ಇಲ್ಲ, ನನ್ನ ಕೈಲಿ ಇನ್ನೂ ಆಗೋದೇ ಇಲ್ಲ ಅಂತ ಅನ್ವಿತಾ ಹತಾಶೆಯಿಂದ ಹೇಳ್ತಾ ಇದ್ದಾಳೆ. ಋಗ್ವೇದ ಇನ್ನೂ ತಡೆಯಲಾರದೆ ಅವಳನ್ನ ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡು ಅವಳ ಕಣ್ಣಿನಿಂದ ಬರೋ ಕಣ್ಣೀರನ್ನ ಧಾರಾಕಾರವಾಗಿ ಸುರಿತಾನೆ ಇದೆ. ತನ್ನ ಪ್ರಾಮಾಣಿಕ ಪ್ರೀತಿಯ ಬದುಕಿನಲ್ಲಿ ಇಂತಹದೊಂದು ಘೋರ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅಂತ ಊಹಿಸಿರ್ಲಿಲ್ಲ.
ಋಗ್ವೇದ ಅವಳ ಹಿಂದೆ ತೂಗಾಡ್ತಿದ್ರು. ಅವಳ ಸುತ್ತಲಿನ ಗಟ್ಟಿಯಾದ ಹಿಡಿತವನ್ನ ಸ್ವಲ್ಪನೂ ಸಡಿಲಗೊಳಿಸ್ತಿಲ್ಲ. ಅನ್ವಿತಾ, ಪ್ಲೀಸ್ ನನ್ನ ಕಣ್ಣುಗಳನ್ನ ನೋಡೋ ಅಂತ ಅವನ್ ಮೆಲ್ಲನೆ ಅವಳ ಮುಖವನ್ನ ಮೇಲೆತ್ತಾನೆ. ಅವಳ ಮುಖ ಕೆಂಪಗಾಗೋಗಿದೆ. ನಾನು ನಿನ್ನನ್ನ ಈ ಜನ್ಮದಲ್ಲಿ ಎಂದಿಗೂ ಬಿಟ್ಟು ಹೋಗೋದಿಲ್ಲ ಅನ್ವಿತಾ. ನಮ್ಮ ಮಧ್ಯೆ ಏನೇ ಆಪತ್ತು ಎದುರಾದ್ರೂ ಪರವಾಗಿಲ್ಲ. ಒಂದ್ ವೇಳೆ ನೀನೇ ನನ್ನಿಂದ ದೂರ ಹೋಗಲು ತಪ್ಪಿಸ್ಕೊಳ್ಳೋಕ್ ಬಯಸಿದ್ರು ನಾನು ನಿನಗೆ ನನ್ನಿಂದ ದೂರ ಹೋಗಕ್ ಸಾಧ್ಯವೇ ಇಲ್ಲ. ನಾನು ನಿನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ನೀನ್ ಕೇವಲ ನನ್ನವಳು ಅನ್ನೋ ನುಡಿದ ವೇದ ತುಟಿಗಳು ಮುಖ್ಯದಾದಂತ ಅತ್ಯಂತ ಮೃದುವಾಗಿ ಚಲಿಸೋಕ್ ಶುರು ಮಾಡ್ತು. ಅವನು ಅವಳ ಮುಖದ ಒಂದೇ ಒಂದು ಜಾಗವನ್ನು ಬಿಡ್ತಾ ಇರ್ಲಿಲ್ಲ. ಅನ್ವಿತಾ ತನ್ನ ಇಡೀ ಪ್ರಪಂಚವನ್ನೇ ಮರೆತು ಕಣ್ಣು ಮುಚ್ಚಿಕೊಂಡು ಅವನ ಪ್ರೀತಿಯ ಪವಿತ್ರ ಸ್ಪರ್ಶಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ಲು. ಕ್ಷಣಾರ್ಧದಲ್ಲೇ ಅವಳ ಕೆಂಪಾದ ರೇಷ್ಮೆಯಂತಹ ಮೃದು ತುಟಿಗಳು ಅವನೊಂದಿಗೆ ಸೇರ್ಕೊಂಡ್ವು. ಅನ್ವಿತಾಗೂ ಇನ್ನು ತನ್ನ ಭಾವನೆಗಳನ್ನ ತಡೆಯಕ್ಕಾಗ್ಲೇ ಇಲ್ಲ. ವೇದ್ನ ಗಟ್ಟಿಮುಟ್ಟಾದ ಬೆನ್ನಿನ ಮೇಲೆ ತನ್ನ ಎರಡೂ ಕೈಗಳನ್ನ ಬಲವಾಗಿ ಒತ್ತಿ ಅವನನ್ನ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಆ ಪ್ರೀತಿಯ ಸ್ಪರ್ಶದ ಮಾಧುರ್ಯವೇ ಬೇರೆ. ಅದೊಂದು ದೈಹಿಕ ಆಕರ್ಷಣೆ ಅಲ್ಲ, ಅದು ಒಬ್ಬರ ಮೇಲೊಬ್ಬರಿಗಿರುವಂತಹ ಒಂದು ನಂಬಿಕೆ, ಪ್ರೀತಿ, ಪೊಸೆಸಿವ್ನೆಸ್. ಸ್ವಲ್ಪ ಸಮಯದ ನಂತರ ಮೆಲ್ಲನೆ ಕೆನ್ನೆ ಮೇಲಿದ್ದ ಕಣ್ಣೀರ ಹನಿಗಳನ್ನ ಬೆರಳುಗಳಿಂದ ಒರೆಸ್ತಾನೆ. ಈಗ ಹೇಳು ಅನ್ವಿತಾ, ನಿನ್ಗೆ ಈಗ ಮನಸ್ಸಿಗೆ ಏನನ್ನಿಸ್ತಾ ಇದೆ ಅಂತ ಋಗ್ವೇದ ಕಣ್ಣು ಮಿಟುಕಿಸಿ ಕೇಳ್ತಾನೆ. ಇವಾಗ ಪರವಾಗಿಲ್ಲ ವೇದ್, ಮೊದ್ಲು ಕೆಳಗೆ ಹೋಗೋಣ, ಕಾಯ್ತಿರ್ತಾರೆ ಅಂತ ಹೇಳ್ತಾಳೆ ಅನ್ವಿತಾ ನಾಚುತ್ತಾ. ಸರಿ ಬಾ, ಮೊದ್ಲು ಮುಖ ತೊಳೆದು ಫ್ರೆಶ್ ಆಗು ಎನ್ನುತ್ತಾ ಅವಳ ಮುಖದ ಮೇಲೆ ಹರಡಿದ್ದ ಗಲೀಜನ್ನ ಕೂದಲನ್ನ ತೆಗೆದು ಕೈಯಿಂದ ಮೆಲ್ಲನೆ ಸವರಿ ನೀರಗೊಳಿಸ್ತಾನೆ. ಋಗ್ವೇದ ಮತ್ತು ಅನ್ವಿತಾ ಇಬ್ಬರು ಕೈ ಹಿಡಿದು ಕೆಳಗೆ ಹಾಲ್ಗೆ ಬಂದಾಗ ಅಲ್ಲಿ ಕುಳಿತಿರುವಂತ ರಾಕೇಶ್, ನೀರವ್, ಒಂದು ಸಾಕ್ಷಿ ರಿಯಾ ಈಗಾಗಲೇ ಅತ್ಯಂತ ಗಂಭೀರವಾದ ಚರ್ಚೆ ನಡೆಸ್ತಿದ್ರು. ಇವಾಗ ಇದ್ದಾರೆ ಅನ್ವಿತಾ. ನಾನು ತುಂಬಾ ಚೆನ್ನಾಗಿದ್ದೇನೆ ನೀರವ್, ನೀವು ಹೇಳಿ ಇವಾಗ ಅಂತ ಅನ್ವಿತಾ ಮೆಟ್ಟಿಲುಗಳ ಬಳಿ ನೋಡಿದ್ಲು. ಈಗ ಅವಳ ಮುಖದಲ್ಲಿ ಮೊದಲಿದ್ದ ನೋವಿನ ನೆರಳು ಮಂಗಮಯವಾಗಿ ಪ್ರಕಾಶಮಾನವಾದ ವಿಶ್ವಾಸ ಅನ್ನೋದು ಒಳಿತಾ ಇದೆ. ವೇದ್, ನಾವೆಲ್ಲರೂ ಸೇರಿ ಆ ಮಾಯಾವಿ ಪ್ರಿಯಾಳಿಗೆ ಬುದ್ಧಿ ಕಲಿಸಲು ಒಂದು ಸೂಪರ್ ಪ್ಲಾನ್ ಮಾಡಿದ್ದೇವೆ. ಅವಳು ಎಷ್ಟೇ ಚಾಲಾಕಿ ಆಗಿದ್ರು ಕೂಡ ಇವತ್ತು ನಮ್ಮ ಮಾಸ್ಟರ್ ಪ್ಲಾನ್ಗೆ ಖಂಡಿತ ಬೀಳಬೇಕಾಗುತ್ತೆ. ಅರ್ಜೆಂಟ್ ಆಗಿ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಅವ್ನು ನೋಡೋಕೆ ತುಂಬಾನೇ ಶ್ರೀಮಂತನಾಗಿರ್ಬೇಕು, ಮುಖ್ಯವಾಗಿ ಪ್ರಿಯಾಳಿಗೆ ಅವ್ನು ಮೊದಲೇ ಚೆನ್ನಾಗಿ ತಿಳಿದಿರಬೇಕು ಅಂತ ನೀರವ್ ಪ್ಲಾನ್ ವಿವರಿಸ್ತಾನೆ. ಅಂತ ಹುಡುಗ ಈ ಸಮಯದಲ್ಲಿ ನಮ್ಗಂತ ನಂಬಿಕಸ್ಥ ಹುಡುಗ ಎಲ್ಲಿ ಸಿಗ್ತಾನೆ ನೀರವ್ ಅಂತ ಋಗ್ವೇದ ಯೋಚಿಸಿ ಕೇಳ್ತಾನೆ. ವೇದ್, ನನಗೆ ಅಂತಹ ಒಬ್ಬ ಸರಿಯಾದ ಹುಡುಗ ತುಂಬಾ ಚೆನ್ನಾಗಿ ಗೊತ್ತು. ಅದ್ರಲ್ಲೂ ಆ ಕಪಟಿ ಪ್ರಿಯಾ ಕೂಡ ಅವನ ಹಿನ್ನೆಲೆಯಲ್ಲಿ ಚೆನ್ನಾಗಿ ತಿಳಿದಿರ್ಬೇಕು ಅಂತ 100ಕ್ಕೆ 100ರಷ್ಟು ಖಚಿತವಾಗಿದೆ ಅಂತ ಅನ್ವಿತಾ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದೆ ಬಂದು ಹೇಳ್ತಾಳೆ. ಅನ್ವಿತಾ, ಅವನು ಯಾರು ಅಂತ ನನಗಾದ್ರೂ ಹೇಳ್ಬಾರ್ದಾ? ಋಗ್ವೇದ ಆಶ್ಚರ್ಯದಿಂದ ಕೇಳ್ತಾನೆ. ಸ್ವಲ್ಪ ಹೊತ್ತು ಇರುವೆ, ನಾನು ಇವಾಗ್ಲೇ ಅವನಿಗೆ ನಿನ್ನ ಎದುರೇ ಫೋನ್ ಮಾಡಿ ಕರೆಸ್ತೀನಿ ಅಂತ ಹೇಳಿದ ಅನ್ವಿತಾ ತಕ್ಷಣ ಫೋನ್ ಮಾಡ್ತಾಳೆ. ಈಗ ಅತ್ತ ಕಡೆಯಿಂದ ಫೋನ್ ರಿಂಗ್ ಆಗ್ತಿದ್ದಂಗೆ ಇಡೀ ಕೋಣೆಯಲ್ಲಿ ಸ್ನೇಹಿತರ ಬಳಗ ಈಗ ಅನ್ವಿತಾ ಯಾರಿಗೆ ಕರೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕುತೂಹಲದಿಂದ ಉಸಿರು ಬಿಗಿಹಿಡಿದು ಕಾಯ್ತಾ ಇದ್ದಾರೆ. ಕೆಲವು ನಿಮಿಷಗಳ ನಂತರ ಬಾಗಿಲ ಕರಗಂಟೆ ಬಡಿದುಕೊಳ್ಳುತ್ತೆ. ಅನ್ವಿತಾ ನಗುತ್ತಾ ಹೋಗಿ ಬಾಗ್ಲನ್ನ ತೆರೀತಾಳೆ. ಅಲ್ಲಿ ಜಬ್ಬಿ ನಿಂತಿರ್ತಾನೆ. ಜಬ್ಬಿ, ಋಗ್ವೇದನ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಿತ್ತು. ಅವನು ಇಷ್ಟವಿಲ್ಲದಿರೋ ತಲೆ ಅಲ್ಲಾಡಿಸ್ತಾನೆ. ಇದು ನನ್ನ ಸ್ನೇಹಿತ ಜಬ್ಬಿ ಅಂತ ಅನ್ವಿತಾ ನಗುತ್ತಾ ಎಲ್ಲರಿಗೂ ಅವನನ್ನ ಪರಿಚಯಿಸೋಕೆ ಶುರು ಮಾಡ್ತಾಳೆ. ಅನ್ವಿತಾ ನಗುತ್ತಾ ಋಗ್ವೇದನ ಒಪ್ಪುಗಳು ಮೇಲಕ್ಕೆತ್ತುವೆ. ಈ ಫ್ರೆಂಡ್ ಯಾವಾಗ್ನಿಂದ ಫ್ರೆಂಡ್ ಆದ್ನು ಅಂತ ಕಿರಿದಾದ ಕಣ್ಣುಗಳಿಂದ ಕೈ ಹಿಡಿದು ಜಬ್ಬಿಯನ್ನ ನೋಡ್ತಾ ಇದ್ದಾನೆ. ರಾಕೇಶ್ ತಕ್ಷಣವೇ ಋಗ್ವೇದನ ಅಸೂಯೆಯನ್ನ ಅರ್ಥ ಮಾಡ್ಕೊಂಡವನು ನಮ್ಮ ವಿಳಾಸ ಕಡಿತಗೊಂಡಿದೆ ಎಂದು ಅವನ ಕಿವಿಯಲ್ಲಿ ಗೊಣಗುತ್ತಾ ನಂತರ ಜೋರಾಗಿ ರಾಕೇಶ್ನ ಕಾಲಿಗೆ ಅನ್ವಿತಾ ಬಲವಾಗಿ ಬದ್ಲು. ರಾಕೇಶ್ ನೇಹದ ಮೇಲೆ ಕಾಲುಗಳನ್ನು ಹಿಡಿದುಕೊಂಡು ಒದ್ದಾಡೋಕೆ ಶುರು ಮಾಡ್ತಾನೆ. ಎಲ್ಲರ ಗೊಂದಲದಲ್ಲಿದ್ರೆ ಈಗ ಋಗ್ವೇದ ಮಾತ್ರ ಅನ್ವಿತಾಳ ಕೃತ್ಯವನ್ನು ನೋಡಿ ಒಳಗೆ ನಗ್ತಾ ಇದ್ದಾನೆ. ಮಿಸ್ಟರ್ ಜಬ್ಬಿ, ಕ್ರಿಶ್ಚಿಯನ್, ನನಗೆ ನಿಮ್ ಗೊತ್ತು, ಆದ್ರೆ ನೀವು ಈಗ ಓದಿರುವಂತಹ ಕೆಲಸ ವೃತ್ತಿಪರವಲ್ಲ, ಬದಲಾಗಿ ವೈಯಕ್ತಿಕ. ಅಂದ್ರೆ ನೀವು ಬರ್ತಾ ಇರುವಂತಹ ಕೆಲಸ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ನೀರವ್ ಗಂಭೀರವಾಗಿ ಹೇಳ್ತಾನೆ. ಇಲ್ಲ, ಅಗತ್ಯ ಸಮಯದಲ್ಲಿ ಒಬ್ಬ ಸ್ನೇಹಿತ ಸಹಾಯಕ್ಕೆ ಬರ್ಬೇಕಲ್ವಾ, ನಾನು ಸಿದ್ಧ. ಆದ್ರೆ ಈಗ ನಿಮ್ಗೆ ಸಮಸ್ಯೆ ಆದ್ರೂ ಏನಾಯ್ತು? ನಾನು ಸಿದ್ಧ. ಏನಾಯ್ತು ಹೇಳಿ? ಜಬ್ಬಿ ಉತ್ಸಾಹಕನಾಗಿ ಅವ್ರಿಗೆ ಸಹಾಯ ಮಾಡೋಕೆ ಕಾಯ್ತಾ ಇದ್ದಾನೆ. ನೀವು ಯಾವಾಗ ಸ್ನೇಹಿತರಾದ್ರಿ ಅಂತ ನನಗೆ ನಿಖರವಾಗಿ ತಿಳಿಬೇಕು ಅಂತ ಋಗ್ವೇದ ತನ್ನೊಳಗೆ ಗೊಣಗ್ತಾ ಇದ್ದ. ಅನ್ವಿತಾ ಅವನ ನೋಟವನ್ನು ಎದುರಿಸದೆ ಜಬ್ಬಿಯ ಕಡೆಗೆ ಗಮನ ಹರಿಸ್ತಿದ್ದಾಳೆ. ಋಗ್ವೇದ ಕೋಪದ ಕಿಡಿಗಳು ತಾರಕಕ್ಕೇರಿದ್ವು. ಅವನ ಪ್ರೆಷರ್ ಕುಕ್ಕರ್ ಯಾವುದೇ ಕ್ಷಣದಲ್ಲೂ ಸ್ಫೋಟಗೊಳ್ಳುವ ಹಂತದಲ್ಲಿತ್ತು. ಕೊನೆಗೆ ಋಗ್ವೇದ ಎದ್ದು ನಿಂತು ಅನ್ವಿತಾಳ ಮುಂದೆ ಬಂದು ಅವಳನ್ನ ನಿಲ್ಲಿಸ್ತಾನೆ.
ಅವಳ ಕೈಯನ್ನ ಬಿಗಿಯಾಗಿ ಹಿಡಿದು ಆಕೆನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನು ಅವಳ ಸೊಂಟದ ಮೇಲೆ ಕೈ ಇಟ್ಟು ಜಬ್ಬಿ ಮತ್ತು ಇತರರಿಗೆ ಅವಳು ನನ್ನವಳು ಅಂತ ಸದ್ದಿಲ್ಲದೆ ಸಾರ್ತಾ ಇದ್ದಾನೆ. ವಿಲ್ಲಾದಲ್ಲಿ ಇದೆಲ್ಲ ಎಷ್ಟು ಮಿಂಚಿನ ವೇಗದಲ್ಲಿ ನಡೀತು ಅಂದ್ರೆ ಅಲ್ಲಿದ್ದ ಉಳಿದ ಸ್ನೇಹಿತರೆಲ್ಲ ಕಣ್ಬಿಟ್ಟು ನೋಡ್ತಾನೆ ಇದ್ದಾರೆ. ಋಗ್ವೇದನಿಗೆ ಅತಿಯಾದ ಅಂದ್ರೆ ಅನ್ವಿತಾಳ ಮೇಲೆ ಅತಿಯಾದ ಪೊಸೆಸಿವ್ನೆಸ್ ಅಸೂಯೆ ನೋಡಿ ಜಬ್ಬಿಗೆ ಒಳಗೊಳಗೆ ದೊಡ್ಡದಾಗಿ ನಗು ಬರುವಂಗಾಗುತ್ತೆ. ಆದ್ರೆ ಈ ನಾಟಕದ ಅಸಲಿ ಸತ್ಯ ಅವ್ರಿಗೆ ಸಂಪೂರ್ಣವಾಗಿ ಅರ್ಥವಾದಾಗ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಯೋಚಿಸೋಣ ಅವನು ಅಲ್ಲಿಗೆ ನಿಲ್ಲಿಸ್ತಾನೆ. ಅಷ್ಟಕ್ಕೂ ಅಲ್ಲಿ ಏನಾಗ್ತಿದೆ ಜಬ್ಬಿ ಕೇಳು ಅಂತ ನೀರವ್ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಪ್ರಿಯಾಳ ಕರಾಳ ಸಂಚಿನ ಒಂದು ಇಡೀ ಯೋಜನೆಯನ್ನ ವಿವರವಾಗಿ ಹೇಳೋಕ್ ಪ್ರಾರಂಭಿಸ್ತಾನೆ. ಋಗ್ವೇದ ತನಗೆ ಒಂದು ರಿಪೋರ್ಟ್ ಹಾಗೂ ಕರಾಳ ರಾತ್ರಿಯ ಬಗ್ಗೆ ಹಿಡಿದ ಪ್ರತಿಯೊಂದು ಸಣ್ಣ ಅಂಶವನ್ನು ಅವನು ಜಬ್ಬಿಗೆ ಬಿಡಿಸಿ ಹೇಳ್ತಾನೆ. ನೀರವ್ ಹೇಳಿರುವಂತಹ ಸತ್ಯವನ್ನ ಮಾತುಗಳನ್ನ ಕೇಳಿದ ನಂತರ ಜಬ್ಬಿಯ ತಲೆಯಲ್ಲಿ ಮೂಡಿದ ಮೊದಲ ಆಲೋಚನೆ ಋಗ್ವೇದನ ಬಗ್ಗೆ ಆಗಿತ್ತು. ನಾನು ಕೇವಲ ಅಪರಿಚಿತರನ್ನ ಯಾಕೆ ಇಷ್ಟೊಂದು ಆಳವಾಗಿ ನಂಬಬೇಕು ಅಂತ ಜಬ್ಬಿ ಕೂಡ ಯೋಚಿಸ್ತಾ ಇದ್ದಾನೆ. ಅದ ನಂತರ ಅನ್ವಿತಾಳ ಜೀವನದ ರಕ್ಷಣೆಗಾಗಿ ವೇದ್ ಪಡ್ತಾ ಇರೋ ಕಷ್ಟವನ್ನು ನೋಡಿ ಅವನ ಕಡೆ ನ್ಯಾಯ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನು ನಿಮ್ಮ ಯೋಜನೆಯನ್ನ ಸಂಪೂರ್ಣವಾಗಿ ಹೆಲ್ಪ್ ಮಾಡಕ್ಕೆ ಸಿದ್ಧ ಇದ್ದೀನಿ. ಆದ್ರೆ ಗೆಳೆಯರೇ, ನಾನು ನಿಖರವಾಗಿ ಇಲ್ಲಿ ಏನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು ನನ್ಗೆ ಪ್ಲಾನ್ ಹೇಳಿ ಜಬ್ಬಿ ಕೇಳ್ದ. ನಾಳೆಯಿಂದಲೇ ನಮ್ಮ ಕಾರ್ಯಾಚರಣೆ ಶುರು ಆಗ್ಬಿಡ್ಬೇಕು. ಪ್ರಿಯಾಳ ಅಸಲಿ ಬಂಡವಾಳ ಬಯಲ್ ಮಾಡೋಕೆ ನಮ್ಗಿನ್ನು ಹೆಚ್ಚು ಸಮಯ ಇಲ್ಲ ಜಬ್ಬಿ ಅಂತ ಋಗ್ವೇದ ಅತ್ಯಂತ ವೇಗವಾಗಿ ಮಾತಾಡೋಕ್ ಶುರು ಮಾಡ್ತಾನೆ. ಆದ್ರೆ ಋಗ್ವೇದ ಚಾಲಾಕಿ ಪ್ರಿಯ ಇಷ್ಟೊಂದು ಅಂದ್ರೆ ಜಬ್ಬಿಯ ಜೊತೆಗೆ ಹೊರಗೆ ಹೋಗೋಕೆ ಹೇಗ್ ತಾನೇ ಸಿದ್ಧಳಾಗ್ತಾಳೆ ಹೇಳು ಅಂತ ನೀರವ್ ತನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ. ಅದನ್ನೆಲ್ಲ ಸಂಪೂರ್ಣವಾಗಿ ತನಗೆ ಬಿಟ್ಟು ಬಿಡಿ. ಹುಡುಗಿಯರನ್ನ ಮಾತಿನಲ್ಲೇ ಮರಳು ಮಾಡಿ ನಮ್ಮ ದಾರಿಗೆ ತರುವಂತ ಕೆಲಸದಲ್ಲಿ ನಾನು ನಿಜವಾಗ್ಲೂ ತುಂಬಾ ನಿಪುಣ. ಅವಳು ನನ್ನ ಬಲೆಯಲ್ಲಿ ಬೀಳೋದು 100% ಗ್ಯಾರಂಟಿ ಅಂತ ಜಬ್ಬಿ ಆತ್ಮವಿಶ್ವಾಸದಿಂದ ನುಡಿತಾನೆ. ಅದು ಇಷ್ಟೊತ್ತಿಗಾಗ್ಲೇ ಚೆನ್ನಾಗಿ ಅರ್ಥವಾಗುತ್ತೆ ಬಿಡು ಅಂತ ಋಗ್ವೇದ ನುಡಿಯುತ್ತಾ ಅನ್ವಿತಾಳ ಸೊಂಟದ ಮೇಲಿರುವಂತಹ ಒಂದು ಕೈಗಳ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸ್ತಾನೆ. ಪಾಪ ಅವನ ಈ ಬಿಗಿಯಾದ ಅಪ್ಪುಗೆಯಿಂದ ಅನ್ವಿತಾಗೆ ಈಗಾಗಲೇ ಅರ್ಧದಷ್ಟು ನಾಚಿಕೆ ಆಗ್ತಾ ಇರತ್ತೆ ಮತ್ತು ವೇದ್ ಎಲ್ಲರ ಎದುರೇ ಅದನ್ನ ಮತ್ತಷ್ಟು ಹೆಚ್ಚಿಸ್ತಾನೆ ಇದ್ದಾನೆ. ನಾಳೆ ಬೆಳಗ್ಗೆ ಸೂರ್ಯವಂಶಿ ಮನದಲ್ಲಿ ನಾನು ಪ್ರಿಯಾಳಿಗೆ ನೇರವಾಗಿ ಹೇಳ್ತೀನಿ, ಕಂಪನಿಯ ತುರ್ತು ಬಿಸ್ನೆಸ್ ಕೆಲಸದ ನಿಮಿತ್ತ ನಾನು 2 ದಿನಗಳ ಕಾಲ ಹೈದರಾಬಾದಿಂದ ಹೊರಗೋಗ್ಬೇಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವಾಗ ನಾನು ಇಲ್ಲದಿರೋದನ್ನ ನೋಡಿ ಅವಳು ಖಂಡಿತವಾಗಿ ಜಬ್ಬಿ ಜೊತೆ ಹೊರಗೆ ಹೋಗಿ ಖಂಡಿತ ಸಿದ್ಧಳಾಗ್ತಾಳೆ ಅಂತ ಋಗ್ವೇದ ತನ್ನ ಯೋಜನೆಯನ್ನ ಕೂಡ ಆತನು ಹಂಚ್ಕೊಳ್ತಾನೆ. ಇದು ಅತ್ಯುತ್ತಮ ಐಡಿಯಾ ವೇದ್, ಆದ್ರೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ರಹಸ್ಯವಾಗಿ ನಿಮ್ ಹಿಂದೆಯೇ ಬರಲೇಬೇಕು ಅಂತ ಹೇಳ್ತಾನೆ ರಾಕೇಶ್. ಹೌದು, ನಾವೆಲ್ಲರೂ ಅಲ್ಲಿಗೆ ಹೋಗಿ ಅವಳ ಬಂಡವಾಳ ಬಯಲಾದ್ಮೇಲೆ ದೊಡ್ಡದಾಗಿ ಖಂಡಿತ ಪಾರ್ಟಿ ಮಾಡೋಣ ಅಂತ ಸಾಕ್ಷಿ ಖುಷಿಯಿಂದ ಹೇಳ್ತಾಳೆ. ನಾನು ಹಾಗೆ ಅಂದುಕೊಂಡಿದ್ದೆ ಅಂತ ರಾಕೇಶ್ ಅವಳ ಮಾತು ಕೇಳಿ ಮೌನವಾಗಿ ಕುಳಿತಿದ್ದ. ಸರಿ, ಹಾಗಾದ್ರೆ ಇವತ್ತಿನ ಮಟ್ಟಿಗೆ ಅದು ನಿರ್ಧಾರ ಆಗುತ್ತೆ. ಆದ್ರೆ ನಾಳೆ ಬೆಳಗ್ಗೆ ಶ್ರೀಮಾನ್ ಋಗ್ವೇದ್ ಸೂರ್ಯವಂಶಿ ಅವರು ಮನೆಯಿಂದ ಹೊರಗೆ ಹೋದ ತಕ್ಷಣ ಪ್ರಿಯಾಳನ್ನ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿ ಬರೋಕೆ ನಾನು ಮಾನಸಿಕವಾಗಿ ಸಿದ್ಧಪಡಿಸ್ಬೇಕು, ರೈಟ್? ಉಳಿದೆಲ್ಲವೂ ನಮ್ಮ ಅಂತಿಮವಾದ ಯೋಜನೆಯಂತೆ ನಡೀತದಲ್ವಾ ಅಂತ ಜಬ್ಬಿ ಕೂಡ ತನ್ನ ಪ್ಲಾನ್ ಎಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ವಿವರಿಸ್ತಾನೆ. ಎಸ್, 100% ಹೌದು, ಹಾಗೇನೆ ಮಾಡೋಣ ಅಂತ ಎಲ್ಲರೂ ಒಮ್ಮನಸ್ಸಿನಿಂದ ತಲೆ ಆಡಿಸ್ತಾರೆ. ನಿಧಾನವಾಗಿ ಇಡೀ ಸ್ನೇಹಿತರ ಬಳಗ ವಿಲ್ಲಾದಿಂದ ತಮ್ಮ ಮನೆಗಳಿಗೆ ಹೊರಟು ಹೋಯ್ತು. ಎಲ್ಲರೂ ಹೋದ ತಕ್ಷಣ ಋಗ್ವೇದನ ಕೈಗಳ ಹಿಡಿತ ಸಡಿಲವಾಗುತ್ತೆ. ಅದರ ಲಾಭ ಪಡೆದ ಅನ್ವಿತಾ ಅವನ ಕೈಯಿಂದ ತಪ್ಪಿಸ್ಕೊಂಡು ಬೇಗನೆ ಎದ್ದು ನಾಚಿಕೆಯಿಂದ ಮನೆಯ ಒಳಗಿನ ಕೋಣೆಯ ಒಳಗೆ ಓಡ್ ಹೋಗ್ತಾಳೆ. ಅನ್ವಿತಾ ನಿಲ್ಲು ಅಂತ ಋಗ್ವೇದ ಕಣ್ಣು ಮಿಟಕಿಸುತ್ತಾ ಅವಳನ್ನ ಹಿಂಬಾಲಿಸ್ತಾನೆ. ಶ್ರೀಮಾನ್ ಸೂರ್ಯವಂಶಿ ಅವರೇ, ನೀವು ನನ್ನ ಮುಂದೆ ಮಾಡಿದ ಒಂದು ಹಳೆಯ ಭರವಸೆಯನ್ನು ಇಷ್ಟರೊಳೆ ಮರ್ತು ಬಿಟ್ಟಿದ್ದೀರ ಹೌದಲ್ವೇ ಅಂತ ಅನ್ವಿತಾ ಜಾರ್ಕೊಳ್ಳುತ್ತಾ ಇಡೀ ಮನೆಯಾದ್ಯಂತ ಓಡಾಡ್ತಾ ಇದ್ದಾಳೆ. ನಾನು ಈ ವಿಷಯದ ಬಗ್ಗೆ ಮಾತಾಡಿದ ಅಷ್ಟೇ ಅನ್ವಿತಾ, ಆದ್ರೆ ನಾನು ನಿಮ್ಗೆ ಯಾವುದೇ ಕಟ್ಟುನಿಟ್ಟಾದ ಭರವಸೆ ನೀಡಿರಲಿಲ್ಲ ಶ್ರೀಮತಿ ಸೂರ್ಯವಂಶಿ ಅವರೇ ಅಂತ ಋಗ್ವೇದ ಅವಳನ್ನ ಹಿಡಿಯೋಕೆ ಅಂತ ಹೇಳಿ ಹಿಂದೆ ಹೊರಡ್ತಾನೆ. ಆದರೂ ಸಹ ನೀವು 1 ವಾರದವರೆಗೆ ನನ್ನ ಮುಟ್ಟುವುದಿಲ್ಲ ಅಂತ ಹೇಳಿದ್ರಿ ಅಂತ ಅನ್ವಿತಾ ನಗುತ್ತಾ ವಿಲ್ಲಾದ ಹಿಂಭಾಗದಲ್ಲಿದ್ದ ಪೂಲ್ ಕಡೆಗೆ ಹೊರಡ್ತಾಳೆ. ಇಬ್ರು ಕೂಡ ನೀಲಿ ಕೊಳದ ಸುತ್ತಲೂ ಓಡಾಡುತ್ತಾ ಒಬ್ಬರಿಗೊಬ್ಬರು ಸವಾಲು ಹಾಕ್ತಾ ಎಂಜಾಯ್ ಮಾಡ್ತಿದ್ದಾರೆ. ಅನ್ವಿತಾ ಸತತವಾಗಿ ಓಡ್ತಾ ಇರೋದ್ರಿಂದಲೇ ಸುಸ್ತಾಗಿ ಹೋದ್ಲು. ಅವಳು ಸುಸ್ತಾಗಿ ನಿಂತಿದ್ದ ಸಂಪೂರ್ಣ ಲಾಭ ಪಡ್ಕೊಂಡಿರುವಂತಹ
ಆ ಋಗ್ವೇದ ಕ್ಷಣಾರ್ಧದಲ್ಲೇ ಅವಳನ್ನ ಇಂದಿನಿಂದ ಅತ್ಯಂತ ಆಪ್ತವಾಗಿ ಬಿಗಿದುಕೊಳ್ತಾನೆ. ಶ್ರೀಮತಿ ಸೂರ್ಯವಂಶಿ ಅವರೇ, ಇವಾಗ ಹೇಳಿ, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೊರಡೋಗ್ತೀರಾ ಅಂತ ಋಗ್ವೇದ ಅವಳನ್ನ ಪ್ರೀತಿಯಿಂದ ಅವಳ ಕಿವಿಯ ಬಳಿ ಬಂದು ಪಿಸುಗುಡ್ತಿದ್ದಾನೆ. ಅವನು ಅವಳನ್ನ ನೇರವಾಗಿ ಮುಂದಕ್ಕೆ ಕರೆದೊಯ್ದು ಅಲ್ಲಿದ್ದ ಗೋಡೆಗಳ ಮೆಲ್ಲಗೆ ಹೊರಗಿಸ್ತಾನೆ. ಅವನು ಅವಳ ರೋಸ್ ಕಲರ್ ಕೆನ್ನೆಯ ಮೂಗನ್ನ ಲಘುವಾಗಿ ಸವರಿ ಮುದ್ದಾಡೋಕೆ ಶುರು ಮಾಡ್ತಾನೆ. ಅವನ ಮುಖದ ಮೇಲಿದ್ದ ಸಣ್ಣ ಗಿಡ್ಡದ ತುದಿಗಳು ಸೂಕ್ಷ್ಮವಾಗಿ ಕುತ್ತಿಗೆಗೆ ಮುಟ್ತಿದ್ದಾಗ ವಿಪರೀತವಾದ ಗಲಿಬಿಲಿ ಉಂಟಾಗಿ ಜೋರಾಗಿ ಮಗುವಿನಂತೆನೆ ನಗೋಕೆ ಶುರು ಮಾಡ್ಕೊಳ್ತಾಳೆ ಅನ್ವಿತಾ. ವೇದ್ ಮತ್ತೆ ಅನ್ವಿತಾಳ ಈ ಮಧುರವಾದ ಪ್ರೇಮದ ಕ್ಷಣಗಳ ನಡುವೆ ನಾಳೆ ಮುಂಜಾನೆ ಸೂರ್ಯವಂಶಿ ಬನದಲ್ಲಿ ಯಾವ ಬಿರುಗಾಳಿ ಎದ್ದೇಳುತ್ತೆ, ಜಬ್ಬಿ ಹೆಣದ ರೊಮ್ಯಾಂಟಿಕ್ ಬಲೆಯಲ್ಲಿ ಈ ಒಬ್ಬ ಚಾಲಾಕಿ ಪ್ರಿಯಾ ಸಂಪೂರ್ಣವಾಗಿ ಸಿಕ್ಕಿ ಬೀಳ್ತಾಳ ಅಥವಾ ಇವರಿಗೆ ಮಣ್ಣು ಮುಕ್ಕಿಸ್ತಾಳ ನೋಡೋಣ. ಪ್ರಿಯಾ ತನ್ನ ಸುಳ್ಳು ಗರ್ಭಧಾರಣೆ ರಹಸ್ಯವನ್ನ ಜಬ್ಬಿಯ ಮುಂದೆ ತಾನಾಗಿ ಒಪ್ಕೊಳ್ಳುವಂತೆ ಮಾಡೋಕೆ ತಂಡದ ಮುಂದಿನ ನಡೆ ಏನಿರ್ಬೋದು ಮುಂದಿನ ಭಾಗದಲ್ಲಿ ನೋಡ್ಬೇಕಾಗತ್ತೆ. ನೀವಿನ್ನು ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.